ವಾರ್ತೆಗಳ ವಿವರ. ಆಗಸ್ಟ್ 29 ರಾಷ್ಟ್ರೀಯ ಕ್ರೀಡಾ ದಿನ. ಈ ಹಿನ್ನೆಲೆಯಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆಯ ಕ್ರೀಡಾ ಕ್ಷೇತ್ರದ ಸಾಧನೆಗಳು ಹಾಗೂ ಜಿಲ್ಲೆಯಲ್ಲಿ ಕ್ರೀಡೆಯ ಅಭಿವೃದ್ಧಿಗೆ ಏನೇನಾಗಬೇಕು ಅಂತ ಈ ನ್ಯೂಸ್ ಟಿವಿಯ ವಿಶೇಷ ವರದಿ ನಿಮಗಾಗಿ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಕ್ರೀಡಾಂಗಣಕ್ಕೆ ಇನ್ನೂ ಸಿಗದ ಸಿಂಥೆಟಿಕ್ ಟ್ರ್ಯಾಕ್. ಜಿಲ್ಲೆಯಲ್ಲಿ ಕಾಡುತ್ತಿದೆ ಕ್ರೀಡೆಗೆ ಕೋಚ್ಗಳ ಕೊರತೆ. ಬ್ಯಾನರ್ಗೆ ಮಾತ್ರ ಸೀಮಿತವಾಗದಿರಲಿ ರಾಷ್ಟ್ರೀಯ ಕ್ರೀಡಾ ದಿನ. ಜಿಲ್ಲೆಗೆ ಹರಿಯಲಿದೆ ಕೃಷ್ಣಾ ಬಿ ಸ್ಕೀಮ್ ನೀರು. ಗೋಶಾಲೆಯ ಮೂಲಕ ಗೋವುಗಳ ರಕ್ಷಣೆಗೆ ಬದ್ಧ, ಜಿಲ್ಲೆಯ ಅಭಿವೃದ್ಧಿಗೆ ಕಂಕಣಬದ್ಧ ಸಚಿವರ ಘೋಷಣೆ. ಆನ್ಲೈನ್ಗಿಂತ ಆಫ್ಲೈನ್ ಶಿಕ್ಷಣವೇ ಪರಿಣಾಮಕಾರಿ. ಸೆಪ್ಟೆಂಬರ್ 15ರೊಳಗೆ ಎಲ್ಲ ಶಾಲೆಗೂ ಪಠ್ಯಪುಸ್ತಕ. ಶಿಕ್ಷಣ ಸಚಿವರ ಭರವಸೆ. ಕಾಲು ತಗುಲಿತು ಎಂದು ಕಾಲು ಕೆರೆದು ಜಗಳಕ್ಕೆ ಬಂದ ಪುಂಡರು. ಶಿಕ್ಷಕನ ಮೇಲೆ ಬಸ್ನಲ್ಲೇ ಅಮಾನುಷ ಹಲ್ಲೆ. ಪೊಲೀಸ್ ಠಾಣೆಯಲ್ಲಿ ದೂರು. ಮಾಜಿ ಶಾಸಕ ಧೀಮಂತ ರೈತ ನಾಯಕ ದಿವಂಗತ ಕೆಬಿ ಪಿಳ್ಳಪ್ಪ ಸ್ಮರಣಾರ್ಥ ರಕ್ತದಾನ ಶಿಬಿರ. ಸಹಕಾರಿ ಕ್ಷೇತ್ರದ ಸೇವೆ ಸ್ಮರಿಸಿದ ಧುರೀಣರು. ವಾರ್ತೆಗಳ ವಿವರ. ಆಗಸ್ಟ್ 29 ರಾಷ್ಟ್ರೀಯ ಕ್ರೀಡಾ ದಿನ. ಈ ಹಿನ್ನೆಲೆಯಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆಯ ಕ್ರೀಡಾ ಕ್ಷೇತ್ರದ ಸಾಧನೆಗಳು ಹಾಗೂ ಜಿಲ್ಲೆಯಲ್ಲಿ ಕ್ರೀಡೆಯ ಅಭಿವೃದ್ಧಿಗೆ ಏನೇನಾಗಬೇಕು ಅಂತ ಈ ನ್ಯೂಸ್ ಟಿವಿಯ ವಿಶೇಷ ವರದಿ ನಿಮಗಾಗಿ. ಆಗಸ್ಟ್ 29 ಭಾರತದಲ್ಲಿ ರಾಷ್ಟ್ರೀಯ ಕ್ರೀಡಾ ದಿನ ಅಂತ ಇಡೀ ದೇಶಾದ್ಯಂತ ಆಚರಿಸಲಾಗುತ್ತದೆ. ಭಾರತಕ್ಕಾಗಿ ಒಲಿಂಪಿಕ್ಸ್ನಲ್ಲಿ ಚಿನ್ನದ ಪದಕಗಳನ್ನು ತಂದುಕೊಟ್ಟ ಹಾಕಿ ಆಟಗಾರ ಮೇಜರ್ ಧ್ಯಾನ್ ಚಂದ್ ಸಿಂಗ್ ಅವರ ಜನ್ಮದಿನ. ಇತ್ತೀಚೆಗೆ ನಡೆದ ಒಲಿಂಪಿಕ್ಸ್ ಕ್ರೀಡೆಯಲ್ಲಿ ಭಾರತಕ್ಕೆ ಪದಕ ತಂದುಕೊಟ್ಟ ಕ್ರೀಡಾ ಸಾಧಕರು ಭಾರತದ ಕ್ರೀಡಾ ಕ್ಷೇತ್ರಕ್ಕೆ ಖುಷಿ ಕೊಟ್ಟ ಆ ಕ್ಷಣಗಳನ್ನು ಸ್ಮರಿಸುತ್ತಲೇ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಕ್ರೀಡಾ ಕ್ಷೇತ್ರದಲ್ಲಿ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮಟ್ಟದ ಸಾಧನೆಗಳನ್ನು ಮಾಡಿದ್ದರೂ ಎಲೆಮರೆಯ ಕಾಯಿಯಾಗಿರುವ ಸಾಧಕರನ್ನು ಈ ಸಂದರ್ಭದಲ್ಲಿ ನಿಮಗೆ ನೆನಪಿಸ್ತಾ ಇದ್ದೇವೆ. ಥ್ರೋಬಾಲ್ ಕ್ರೀಡೆಯಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆಯಿಂದ ತನ್ನ ಸಾಧನೆಯ ಮೆಟ್ಟಿಲುಗಳನ್ನು ಶ್ರಮದಿಂದ ಆರಂಭಿಸಿದ ಮೊಹಮ್ಮದ್ ಅಕೀಬ್ ಹಾದಿ ಅಷ್ಟು ಸುಲಭದ್ದಾಗಿರಲಿಲ್ಲ. ಕ್ರೀಡೆಯ ಮೇಲಿನ ಅದಮ್ಯ ಸೆಳೆತ ಅಕೀಬ್ರನ್ನು ಪಡಬಾರದ ಕಷ್ಟಗಳನ್ನು ಅನುಭವಿಸುತ್ತಲೇ 25 ನ್ಯಾಷನಲ್ ಥ್ರೋಬಾಲ್ ಚಾಂಪಿಯನ್ಶಿಪ್ಗಳಲ್ಲಿ ಭಾಗವಹಿಸಿದ್ದು, ಅದರಲ್ಲಿ 8 ನ್ಯಾಷನಲ್ ಥ್ರೋಬಾಲ್ ಚಾಂಪಿಯನ್ಶಿಪ್ನಲ್ಲಿ ತಂಡದ ನಾಯಕರಾಗಿ ಆಯ್ಕೆಯಾಗಿದ್ದವರು. ಅಷ್ಟೇ ಅಲ್ಲದೆ ಶ್ರೀಲಂಕಾ, ಸಿಂಗಾಪುರ್, ಇಂಡೋನೇಷ್ಯಾ, ನೇಪಾಳ್, ಬಾಂಗ್ಲಾದೇಶ್ ಮತ್ತು ಥಾಯ್ಲೆಂಡ್ ದೇಶಗಳಲ್ಲಿ ನಡೆದ ಅಂತಾರಾಷ್ಟ್ರೀಯ ಥ್ರೋಬಾಲ್ ಚಾಂಪಿಯನ್ಶಿಪ್ನಲ್ಲಿ ಭಾರತವನ್ನು ಪ್ರತಿನಿಧಿಸಿದ್ದಲ್ಲದೆ 2015ರಲ್ಲಿ ನಡೆದ ಅಂತಾರಾಷ್ಟ್ರೀಯ ಥ್ರೋಬಾಲ್ ಚಾಂಪಿಯನ್ಶಿಪ್ನಲ್ಲಿ ಮಲೇಷಿಯಾ ತಂಡದ ತರಬೇತುದಾರರಾಗಿ ಆಯ್ಕೆಯಾಗಿ ತಂಡಕ್ಕೆ ಮಾರ್ಗದರ್ಶನ ಮಾಡಿದ್ದ ನಮ್ಮ ನಡುವಿನ ಉತ್ಸಾಹಿ ಯುವಕ. ಈತನ ಸಾಧನೆ ಪರಿಗಣಿಸಿ 2014ರಲ್ಲಿ ಕರ್ನಾಟಕ ಸರ್ಕಾರದ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಕರ್ನಾಟಕ ಕ್ರೀಡಾ ರತ್ನ ಪ್ರಶಸ್ತಿ ನೀಡಿ ಗೌರವಿಸಿದೆ. ನಾವು ಇದೇ ಜಿಲ್ಲಾ ಕ್ರೀಡಾಂಗಣದಲ್ಲಿ ನಮ್ಮ ಥ್ರೋಬಾಲ್ ಕೋರ್ಟಲ್ಲಿ ನಾವು ಪ್ರಾಕ್ಟೀಸ್ ಮಾಡ್ತಾಯಿದ್ವಿ. ಪ್ರತಿ ವರ್ಷ ದಸರಾ ಲೆವೆಲ್ ಟೂರ್ನಮೆಂಟಲ್ಲಿ ನಾವು ಸ್ಟೇಟ್ ರನ್ನರ್ಸ್ ಆಗ್ತಾಯಿದ್ವಿ. ಅದೇ ರೀತಿ ನಮಗಿಲ್ಲಿ ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ಸಾಕಷ್ಟು ಪ್ರತಿಭೆಗಳಿದೆ. ಎಲ್ಲ ರಾಷ್ಟ್ರ ಅಂತಾರಾಷ್ಟ್ರ ಮಟ್ಟಕ್ಕೆ ಹೋಗುವಂಥ ಪ್ರತಿಭೆಗಳಿದೆ. ಆದರೆ ಅವ್ರಿಗೆ ನಿಜವಾದ ರೀತಿಯ ಫೆಸಿಲಿಟೀಸು, ಅವ್ರಿಗೆ ಕೋಚಸ್ಸು, ಅವ್ರಿಗೆ ಬೇಕಾಗಂಥ ಫುಡ್ಡು, ಡಯಟು, ಹಾಸ್ಟೆಲು, ಕೋಚಸ್ಸು ಎಲ್ಲ ಕೊರತೆ ಇದೆ ಇಲ್ಲಿ. ಆದ್ರೂ ನಮ್ಮ ಹತ್ರ ಇಂಡೋರ್ ಸ್ಟೇಡಿಯಂ ಇದೆ. ಇಲ್ಲಿ ನಮ್ಮ ಜಿಲ್ಲಾ ಕ್ರೀಡಾಂಗಣದಲ್ಲಿ ಕಬಡ್ಡಿ ಇಂಡೋರ್ ಸ್ಟೇಡಿಯಂ ಆಗಿದೆ. ಇವಾಗ ನಮ್ಗೆ ಸಿಂಥೆಟಿಕ್ ಟ್ರ್ಯಾಕು ಬೇಕಿದೆ. ನಮ್ಮಲ್ಲಿ ತುಂಬ ಅಥ್ಲೆಟಿಕ್ ಪ್ಲೇಯರ್ಸ್ ಇದ್ದಾರೆ. ಅವರೆಲ್ಲ ನ್ಯಾಷನಲ್ಲು ಇಂಟರ್ನ್ಯಾಷನಲ್ ಎಲ್ಲ ರೆಪ್ರೆಸೆಂಟ್ ಮಾಡೋವಂಥ ಪ್ಲೇಯರ್ಸ್ ಇದ್ದಾರೆ. ಅವ್ರು ಬೇಕಾದಂಥ ಫೆಸಿಲಿಟೀಸ್ ಸಿಕ್ಕಿದ್ರೆ ಖಂಡಿತ ನಮ್ಮೂರಿಂದ ರಾಷ್ಟ್ರ ಅಂತಾರಾಷ್ಟ್ರ ಮಟ್ಟದಲ್ಲಿ ಭಾಗವಹಿಸುವಂಥ ಪ್ರತಿಭೆಗಳು ಸಿಗ್ತಾರೆ. ಇನ್ನು ಚಿಕ್ಕಬಳ್ಳಾಪುರ ಜಿಲ್ಲೆಯ ಬಾಗೇಪಲ್ಲಿ ತಾಲೂಕಿನ GR ವಿಜಯಶಾಂತ್ ಕುಮಾರ್ ಅವರು ಸುಮಾರು 15 ವರ್ಷಗಳಿಂದ ಟೆಕ್ವಾಂಡೋ ಕ್ರೀಡೆಯಲ್ಲಿ ಅಭ್ಯಾಸ ನಡೆಸಿ 10 ಬಾರಿ ರಾಜ್ಯ ಟೆಕ್ವಾಂಡೋ ವರ್ಲ್ಡ್ ಚಾಂಪಿಯನ್ಶಿಪ್ಗೆ ಆಯ್ಕೆಯಾಗಿರುವ ಆಟಗಾರರ ಪಟ್ಟಿಯಲ್ಲಿ ಭಾರತವನ್ನು ಪ್ರತಿನಿಧಿಸಿ ಆಯ್ಕೆಯಾಗಿದ್ದಾರೆ. ಇದರಲ್ಲಿ 8 ಬಾರಿ ರಾಷ್ಟ್ರವನ್ನು ಪ್ರತಿನಿಧಿಸಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಟೆಕ್ವಾಂಡೋ ಸ್ಪರ್ಧೆಯಲ್ಲಿ ಬೆಳ್ಳಿ ಮತ್ತು ಕಂಚಿನ ಪದಕ ಗೆಲ್ಲೋದರ ಮೂಲಕ ದೊಡ್ಡ ಸಾಧನೆಯನ್ನೇ ಮಾಡಿದ್ದಾರೆ. ಇನ್ನು ಚಿಕ್ಕಬಳ್ಳಾಪುರದ ಅಥ್ಲೆಟಿಕ್ಸ್ನಲ್ಲಿ ರಾಷ್ಟ್ರ ಮಟ್ಟದ ಸಾಧನೆ ಮಾಡಿದ ಓಂ ಪ್ರಿಯಾ
ನ್ಯಾಷನಲ್ ಸ್ಕೂಲ್ ಗೇಮ್ಸ್ನಲ್ಲಿ 400 ಮೀಟರ್ ಓಟ, 100 ಮೀಟರ್ ಓಟ ಮತ್ತು 200 ಮೀಟರ್ ಓಟದಲ್ಲಿ ಹಲವು ಸಾಧನೆಗಳನ್ನು ಮಾಡಿದ್ದಾರೆ. ಅಲ್ಲದೆ ವಿಶ್ವವಿದ್ಯಾಲಯ ಕ್ರೀಡಾಕೂಟಗಳಲ್ಲಿ ಸಹ ಗಣನೀಯ ಸಾಧನೆ ಮಾಡಿ ಚಿಕ್ಕಬಳ್ಳಾಪುರ ಜಿಲ್ಲೆಯ ಹೆಮ್ಮೆಯ ಸಾಧಕಿಯಾಗಿ ಹೊರಹೊಮ್ಮಿದ್ದವರು. ನಾನು ಅಥ್ಲೆಟಿಕ್ಸಲ್ಲಿ ನ್ಯಾಷನಲ್ಸ್ ಮತ್ತು ಆಲ್ ಇಂಡಿಯಾ ಯೂನಿವರ್ಸಿಟಿ ರೆಪ್ರೆಸೆಂಟ್ ಮಾಡಿದ್ದೀನಿ. ನಾನು ಮುಂಚೆ ಸ್ಪೋರ್ಟ್ಸ್ ಹಾಸ್ಟೆಲಲ್ಲಿದ್ದೆ. ಜೈನ್ ಇಂಟರ್ನ್ಯಾಷನಲ್ ಸ್ಪೋರ್ಟ್ಸ್ ಅಕಾಡೆಮಿ ಅಂತ ಬ್ಯಾಂಗ್ಳೂರಲ್ಲಿ ಅಲ್ಲಿ ಟ್ರೈನಿಂಗ್ ತೊಗೊಂಡಿದ್ದು. ಮತ್ತು ಅಲ್ಲಿ ಮುಗಿಸಿದ ನಂತರ ಇಲ್ಲಿ ಫಸ್ಟ್ ಪಿ ಯು ಸೆಕೆಂಡ್ ಪಿ ಯುಗೆ ಇಲ್ಲಿಗೆ ಬಂದೆ, ಚಿಕ್ಕಬಳ್ಳಾಪುರ್ಗೆ. ಪೂರ್ಣಪ್ರಜ್ಞಾ ಕಾಲೇಜಲ್ಲಿ ಫಸ್ಟ್ ಪಿ ಯು ಸೆಕೆಂಡ್ ಪಿ ಯು ಮುಗಿಸಿದ್ದು. ಇಲ್ಲಿ ಈ ಗ್ರೌಂಡಿಗೆ ಬರ್ತಿದೆ. ಈ ಗ್ರೌಂಡಲ್ಲಿ ಸಿಂಥೆಟಿಕ್ ಟ್ರ್ಯಾಕ್ ಇಲ್ಲ. ಮತ್ತು ಇವಾಗ ಓಡಬೇಕಾದ್ರೆ ಎಲ್ಲ ತುಂಬ ಜನ ಅಡ್ಡ ಬರ್ತಾ ಇರ್ತಾರೆ. ಅದೊಂದು ಚೂರು ಇದು ಮಾಡಬೇಕು. ಮತ್ತು ಬೇರೆ ಡಿಸ್ಟಿಕ್ ಕಂಪೇರ್ ಮಾಡಿದ್ರೆ ಈ ಡಿಸ್ಟಿಕಲ್ಲಿ ಸಿಂಥೆಟಿಕ್ ಟ್ರ್ಯಾಕ್ ಒಂದಿಲ್ಲ. ಮತ್ತು ಅಥ್ಲೆಟಿಕ್ ಕೋಚ್ ಇಲ್ಲ. ಅಥ್ಲೆಟಿಕ್ ಕೋಚು ಇದ್ದರೆ ತುಂಬ ಜನ ಇಲ್ಲಿ ಪ್ರತಿಭೆಗಳಿದ್ದಾರೆ, ಅವ್ರಿಗೆಲ್ಲ ತುಂಬಾ ಹೆಲ್ಪ್ ಆಗುತ್ತೆ ನಮ್ಮಂಥವ್ರು. ಮತ್ತು ಇವಾಗ ನಾನು ಸ್ಪೋರ್ಟ್ಸ್ ಬಿಟ್ಟು 3 ಇಯರ್ಸ್ ಆಯಿತು. ಇವಾಗ ನಾನು ಮತ್ತೆ ಫಿಟ್ನೆಸ್ ಸ್ಟಾರ್ಟ್ ಮಾಡಿ ನಾನು ಹೊಸ್ದಾಗಿ ಕೋಚಿಂಗ್ ಸ್ಟಾರ್ಟ್ ಮಾಡೋಣ ಅಂದ್ಕೊತಾ ಇದ್ದೀನಿ. ತುಂಬ ಒಳ್ಳೆಯ ಪ್ರತಿಭೆಗಳಿದ್ದಾರೆ ಚಿಕ್ಕಬಳ್ಳಾಪುರಲ್ಲಿ. ಅವ್ರನ್ನೆಲ್ಲ ಹುಡುಕಿ ಈ ಥರ ಅಥ್ಲೆಟಿಕ್ ಕೋಚಿಂಗ್ ಸ್ಟಾರ್ಟ್ ಮಾಡೋಣ ಅಂತ ಇದು ಮಾಡ್ತಾಯಿದ್ದೀನಿ. ಇಂತಹ ಸಾಧಕರಷ್ಟೇ ಅಲ್ಲದೆ ಗೌರಿಬಿದನೂರಿನ ಲೇಡಿ ಬಾಡಿ ಬಿಲ್ಡರ್ ಮಮತಾ ಶರತ್ ಕುಮಾರ್ ಮತ್ತು ಇಂದಿಗೂ ಕ್ರೀಡಾ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸ್ತಾ ಇರೋ ಮಂಚನಬಲೆ ಶ್ರೀನಿವಾಸ್, ಜಯಂತಿ ಗ್ರಾಮದ ನಾರಾಯಣಸ್ವಾಮಿ, ಇನ್ನೂ ಅದೆಷ್ಟೋ ಕ್ರೀಡಾಪಟುಗಳು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿದ್ದಾರೆ. ಯುವ ಪ್ರತಿಭೆಗಳು ಕೂಡ ಅವಕಾಶಗಳಿಗಾಗಿ ಕಾಯ್ತಾ ಇದ್ದಾರೆ. ಆದರೆ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಈ ಕ್ರೀಡಾಪಟುಗಳಿಗೆ ತರಬೇತಿ ಪಡೆಯಲು ಸಿಂಥೆಟಿಕ್ ಟ್ರ್ಯಾಕ್ ಇಲ್ಲ. ಇಲ್ಲಿರುವ ಮಣ್ಣಿನ ಟ್ರ್ಯಾಕ್ನಲ್ಲಿ ಕ್ರೀಡಾಪಟುಗಳು ಅಭ್ಯಾಸ ಮಾಡುವಾಗ ಸಾಮಾನ್ಯ ಜನರಿಂದ ನಾನಾ ರೀತಿಯ ಕಿರಿಕಿರಿ, ತೊಂದರೆ ಇತ್ಯಾದಿಗಳನ್ನು ಅನುಭವಿಸುವಂತಹ ನೂರಾರು ಸಮಸ್ಯೆಗಳಿವೆ. ನಿಜ, ಕ್ರೀಡಾ ಕ್ಷೇತ್ರದಲ್ಲಿ ಸಾಧನೆ ಮಾಡಿದವರ ಮೆಡಲ್ ನೋಡಿ ಚಪ್ಪಾಳೆ ತಟ್ಟೋದಷ್ಟೇ ನಮ್ಮ ಕೆಲಸ ಆಗಬಾರದು. ಬದಲಿಗೆ ಪೋಷಕರು, ಸರ್ಕಾರ ಮಕ್ಕಳನ್ನು ಕ್ರೀಡಾಪಟುಗಳನ್ನಾಗಿ ತಯಾರು ಮಾಡಲು ಮನಸ್ಸು ಮಾಡಿ ಅದಕ್ಕೆ ಬೇಕಾದ ಅನುಕೂಲಗಳನ್ನು ಮಾಡಿಕೊಟ್ಟಾಗಲೇ ರಾಷ್ಟ್ರೀಯ ಕ್ರೀಡಾ ದಿನಕ್ಕೆ ನಿಜವಾದ ಬೆಲೆ ಬರುವುದು. ಸದಾಶಿವ ಆರಾಧ್ಯ, ಈ ನ್ಯೂಸ್ ಟಿವಿ ಬ್ಯೂರೋ, ಚಿಕ್ಕಬಳ್ಳಾಪುರ. ಕೊರೋನಾ ನಿಯಂತ್ರಿಸುವ ನಿಟ್ಟಿನಲ್ಲಿ ರಾಜ್ಯದಲ್ಲಿ ಕೋವಿಡ್ ಲಸಿಕಾ ಅಭಿಯಾನದ ವೇಗವನ್ನು ಹೆಚ್ಚಿಸಿದ್ದು, ಪ್ರತಿದಿನವೂ 5 ಲಕ್ಷ ಮಂದಿಗೆ ಲಸಿಕೆ ನೀಡುವ ಗುರಿ ಹಾಕಿಕೊಂಡು ಅಗತ್ಯ ಕ್ರಮ ಜರುಗಿಸಲಾಗಿದೆ ಎಂದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವ ಡಾಕ್ಟರ್ ಕೆ ಸುಧಾಕರ್ ತಿಳಿಸಿದರು. ಶಿಡ್ಲಘಟ್ಟ ತಾಲೂಕಿನ ಸಾದಲಿಯಲ್ಲಿ ನಾಡ ಕಚೇರಿ ಕಟ್ಟಡ ಉದ್ಘಾಟನೆ, ನಾಗಿರೆಡ್ಡಿಹಳ್ಳಿಯಲ್ಲಿ ಗೋಶಾಲೆ ನಿರ್ಮಾಣಕ್ಕೆ ಭೂಮಿ ಪೂಜೆ, ಅಬ್ಲೂಡು ಕೆರೆಗೆ ಬಾಗಿನ ಅರ್ಪಣೆ, ನಗರದಲ್ಲಿ ಬಿಸಿಎಂ ಹಾಸ್ಟೆಲ್ ಹಾಗೂ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಆಮ್ಲಜನಕ ಉತ್ಪಾದನಾ ಘಟಕವನ್ನು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವ ಡಾಕ್ಟರ್ ಕೆ ಸುಧಾಕರ್ ಉದ್ಘಾಟಿಸಿದರು. ನಂತರ ಹಂಡಿಗನಾಳದ ಬಾಲಾಜಿ ಕಲ್ಯಾಣ ಮಂಟಪದಲ್ಲಿ ನಡೆದ ವೇದಿಕೆ ಕಾರ್ಯಕ್ರಮದಲ್ಲಿ ಮಾತನಾಡಿದ ಸಚಿವ ಸುಧಾಕರ್ ಅವರು, ಕೊರೋನಾವನ್ನು ಹತೋಟಿಗೆ ತರಲು ನಮ್ಮ ಮುಂದೆ ಇರುವ ಅಸ್ತ್ರವೆಂದರೆ ಅದು ಲಸಿಕೆ. ಹಾಗಾಗಿ ರಾಜ್ಯದಲ್ಲಿ ಲಸಿಕೆ ಅಭಿಯಾನದ ವೇಗವನ್ನು ಹೆಚ್ಚಿಸಿದ್ದು, ಇನ್ನು ಮುಂದೆ ಪ್ರತಿದಿನ 5 ಲಕ್ಷ ಲಸಿಕೆ ನೀಡುವ ಗುರಿ ಇರಿಸಿಕೊಳ್ಳಲಾಗಿದೆ ಎಂದರು. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಒಂದೇ ದಿನ 30,000 ಲಸಿಕೆ ನೀಡಲಾಗಿದೆ. ಇನ್ನು ಮುಂದೆ 50,000 ಗುರಿ ನೀಡಲಾಗಿದೆ. ವಾರದಲ್ಲಿ 1 ದಿನ ಲಸಿಕಾ ಉತ್ಸವ ಮಾಡಲಾಗುವುದು. ಇದಕ್ಕೆ ಮುಖ್ಯಮಂತ್ರಿಗಳು ಚಾಲನೆ ನೀಡಲಿದ್ದಾರೆ ಎಂದು ಹೇಳಿದರು. ಇನ್ನು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿನ ಎಲ್ಲ ಕೆರೆಗಳನ್ನು ತುಂಬಿಸುವುದೇ ನನ್ನ ಗುರಿಯಾಗಿದ್ದು, ಜಿಲ್ಲೆಗೆ HN ವ್ಯಾಲಿ ನೀರು ಮಾತ್ರವಲ್ಲದೆ ಎತ್ತಿನ ಹೊಳೆ ನೀರು ಹಾಗೂ ಕೃಷ್ಣಾ ಬಿ ಸ್ಕೀಮ್ನ 151 TMC ನೀರನ್ನು ತರುವ ನಿಟ್ಟಿನಲ್ಲಿ ಎಲ್ಲಾ ಪ್ರಯತ್ನ ನಡೆಸಲಾಗುವುದು ಎಂದರು. ಇನ್ನು ಸಾದಲಿ ಬಳಿ ಇರುವ ನಾಗರೆಡ್ಡಿಹಳ್ಳಿಯಲ್ಲಿ ನಿರ್ಮಾಣವಾಗಲಿರುವ ಗೋಶಾಲೆಯು ಗೋಹತ್ಯೆ ನಿಷೇಧ ಕಾಯ್ದೆ ಜಾರಿಯಾದ ನಂತರ ರಾಜ್ಯದಲ್ಲಿ ನಿರ್ಮಾಣವಾಗುತ್ತಿರುವ ಸರ್ಕಾರದ ಮೊದಲ ಗೋಶಾಲೆ ಆಗಲಿದೆ ಎಂದು ಹರ್ಷ ವ್ಯಕ್ತಪಡಿಸಿದರು. ಕೆಲವು ಕಾಮಗಾರಿಗಳು ಮುಗಿದಿದೆ, ಕೆಲವು ಕಡೆ ಕಾಮಗಾರಿ ಇವತ್ತು ಮಾಡ್ತಾ ಇದ್ದಾರೆ. ಒಟ್ಟಾರೆಯಾಗಿ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಯಾವುದೇ ರೀತಿ ಏನು ಸಂಭಾವ್ಯ ಮೇಲೆ ಕೋವಿಡ್ನಿಂದ ಬರುವುದನ್ನು ಇವತ್ತು
ಕಾರ್ಯಕ್ರಮದಲ್ಲಿ ಶಾಸಕ ವಿ ಮುನಿಯಪ್ಪ ಅವರು ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. ಮಾಜಿ ಶಾಸಕ ಎಂ ರಾಜಣ್ಣ, ನಗರಸಭೆ ಅಧ್ಯಕ್ಷೆ ಸುಮಿತ್ರಾ ರಮೇಶ್, ಉಪಾಧ್ಯಕ್ಷ ಅಫ್ಸರ್ ಪಾಷಾ, ಜಿಲ್ಲಾಧಿಕಾರಿ ಆರ್ ಲತಾ, ಸಿಇಒ ಶಿವಶಂಕರ್, ಎಸ್ಪಿ ಮಿಥುನ್ ಕುಮಾರ್ ಮುಂತಾದವರು ಭಾಗವಹಿಸಿದ್ದರು. ವೀರಾಪುರ ಮಂಜುನಾಥ್, ಈ ನ್ಯೂಸ್ ಟಿವಿ, ಶಿಡ್ಲಘಟ್ಟ. ಸೆಪ್ಟೆಂಬರ್ 15ರೊಳಗೆ ರಾಜ್ಯಾದ್ಯಂತ ಎಲ್ಲ ಶಾಲೆಗಳಿಗೆ 100% ಪಠ್ಯ ಪುಸ್ತಕಗಳನ್ನು ವಿತರಿಸಲು ಸರ್ಕಾರ ನಿರ್ಧರಿಸಿದೆ. ನೂತನ ಶಿಕ್ಷಣ ಸಚಿವ ಬಿಸಿ ನಾಗೇಶ್ ಪಠ್ಯಪುಸ್ತಕ ವಿತರಣೆಗೆ ಅಧಿಕೃತವಾಗಿ ಚಾಲನೆ ನೀಡಿದ್ದಾರೆ. ಅಲ್ಲದೆ ಅಗತ್ಯ ಕ್ರಮಗಳನ್ನು ಕೈಗೊಳ್ಳುವಂತೆ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಆನ್ಲೈನ್ ಶಿಕ್ಷಣ ಎಲ್ಲ ವಿದ್ಯಾರ್ಥಿಗಳಿಗೆ ತಲುಪುತ್ತಿಲ್ಲ. ಶಿಕ್ಷಕರು ಹಾಗೂ ವಿದ್ಯಾರ್ಥಿಗಳ ನಡುವೆ ದ್ವಿಮುಖ ಸಂವಹನವಾಗಿಲ್ಲ. ವಿದ್ಯಾರ್ಥಿಗಳು ತರಗತಿಗಳಿಗೆ ಹಾಜರಾದರೂ ಕಲಿಕೆ ಕಡಿಮೆಯಾಗುತ್ತಿತ್ತು. ಆದರೆ ಆಫ್ಲೈನ್ ಶಿಕ್ಷಣದಲ್ಲಿ ಶಿಕ್ಷಕರ ನೇರ ಸಂವಾದದಿಂದ ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಅನುಕೂಲ. ಈ ನಿಟ್ಟಿನಲ್ಲಿ ಸರ್ಕಾರ ಮತ್ತೆ ಶಾಲೆಗಳನ್ನು ಆರಂಭಿಸಿದೆ. ಪಠ್ಯಪುಸ್ತಕಗಳನ್ನು ತುಮಕೂರು ಜಿಲ್ಲೆಯ ತಿಪಟೂರಿನಲ್ಲಿ ವಿತರಿಸುವ ಮೂಲಕ ಪ್ರಾಥಮಿಕ ಮತ್ತು ಪ್ರೌಢಶಿಕ್ಷಣ ಸಚಿವ ಬಿಸಿ ನಾಗೇಶ್ ಚಾಲನೆ ನೀಡಿದರು. ಆನ್ಲೈನ್ ಅಲ್ಲಿ ಮಾಡಿದ್ವಿ. ಗೂಗಲ್ ಅಲ್ಲಿ ಯಾವ ಮಕ್ಕಳು ಯಾವ ಚಾಪ್ಟರ್ ಬೇಕಾರೋ ತೆಕ್ಕೊಂಡು ಪ್ರಿಂಟ್ ಮಾಡ್ಕೊಳ್ಳೋದಕ್ಕೆ ಯಾವುದೇ ತರಹದ ಚಾರ್ಜಸ್ ಇದೆ. ಅನೇಕ ಮ್ಯಾನೇಜ್ಮೆಂಟ್ಗಳು ಹೇಳಿದ್ವಿ, ಅನೇಕ ಶಿಕ್ಷಕರು ಹೇಳಿದ್ವಿ, ಓಪನ್ ಇದರಿಂದ ಡೌನ್ಲೋಡ್ ಮಾಡ್ಕೊಂಡು ಪ್ರಿಂಟ್ ಮಾಡಿ ಮಕ್ಕಳಿಗೆ 1-2 ಚಾಪ್ಟರ್ ಬುಕ್ ಬರೋ ತನಕ ಪಾಠ ಮಾಡುವಂಥ ಚಾಪ್ಟರ್ಗಳನ್ನ ಪ್ರಿಂಟ್ ಮಾಡ್ಕೊಳ್ಳುವಂಥ ವ್ಯವಸ್ಥೆಗಳನ್ನ ಮಾಡ್ಕೋಬೇಕು ಅಂತ. ಇದ್ರ ಜೊತೆಗೆ ಇನ್ನೂ ಒಂದು ಒಳ್ಳೆಯ ವಿಚಾರ ಸಹಿತ ಆಯಿತು. ನಿಮಗೆ ಗೊತ್ತೇ, ಈ ಸಲ ಹಳೆ ಪುಸ್ತಕಗಳನ್ನ ಕಲೆಕ್ಟ್ ಮಾಡಿಕೊಳ್ಳುವಂಥ ಪ್ರಯತ್ನದಲ್ಲಿ ನಮ್ಮ ಅನೇಕ ಶಿಕ್ಷಕರು ಯಶಸ್ವಿಯಾಗಿದ್ದಾರೆ. ತಜ್ಞರ ಅಭಿಪ್ರಾಯ ಪಡೆದು ಶಾಲೆಗಳನ್ನು ತೆರೆಯಲಾಗಿದೆ. ನಮ್ಮನ್ನ ಹಲವಾರು ಸಮಸ್ಯೆಗಳು ಕಾಡಿದ್ದವು, ಅದನ್ನೆಲ್ಲ ಮೆಟ್ಟಿ ಶಾಲೆಯನ್ನ ಆರಂಭಿಸಿದ್ದೇವೆ. ಆನ್ಲೈನ್ ಶಿಕ್ಷಣ ಎಲ್ಲರನ್ನ ತಲುಪಲು ಸಾಧ್ಯವಾಗ್ತಿರಲಿಲ್ಲ. ಜೊತೆಗೆ ಶಿಕ್ಷಕರೊಂದಿಗೆ ದ್ವಿಮುಖ ಸಂವಹನ ನಡೆಯದೆ ಎಷ್ಟೋ ವಿದ್ಯಾರ್ಥಿಗಳು ತರಗತಿಗಳಿಗೆ ಹಾಜರಾದರೂ ಕಲಿಕೆ ಕಡಿಮೆಯಾಗುತ್ತಿತ್ತು. ಆದರೆ ಆಫ್ಲೈನ್ ಶಿಕ್ಷಣದಲ್ಲಿ ಶಿಕ್ಷಕರ ನೇರ ಸಂವಾದದಿಂದ ವಿದ್ಯಾರ್ಥಿಗಳಿಗೆ ಅನುಕೂಲವಾಗುತ್ತದೆ ಎಂಬ ಅಭಿಪ್ರಾಯ ಸಚಿವರು ವ್ಯಕ್ತಪಡಿಸಿದರು. ತರಗತಿಗೆ ಬರಬೇಕೆಂದು ಕಡ್ಡಾಯವಿಲ್ಲ. ಆದರೂ ನಿಮ್ಮ ಸ್ನೇಹಿತರನ್ನ ಶಾಲೆಗೆ ಬರುವಂತೆ ತಿಳಿಸಿ. ನೀವೆಲ್ಲರೂ ಮಾಸ್ಕ್ ಧರಿಸಿ ಕಡ್ಡಾಯವಾಗಿ ಸಾಮಾಜಿಕ ಅಂತರ ಕಾಪಾಡಿಕೊಂಡರೆ ಯಾವುದೇ ಭಯವಿಲ್ಲದೆ ನಿಮ್ಮ ಭವಿಷ್ಯವನ್ನು ರೂಪಿಸಿಕೊಳ್ಳಿ. ಶಾಲೆಯ ಆರಂಭಕ್ಕೆ ಮೊದಲೇ ಪುಸ್ತಕ ಕೊಡಬೇಕಾಗಿತ್ತು. ಆದರೆ ಕೋವಿಡ್ನಿಂದಾಗಿ ಎಲ್ಲ ಮುದ್ರಣಗಳು ಮುಚ್ಚಿದ್ದರಿಂದ ಪುಸ್ತಕ ಹಂಚಲು ಹಗಲು ರಾತ್ರಿ ಕೆಲಸ ಮಾಡುತ್ತಿದ್ದು, ಈ ತಿಂಗಳ 80% ಮುಂದಿನ ತಿಂಗಳ 15ರೊಳಗೆ 100% ಪುಸ್ತಕ ವಿತರಿಸಲು ಸಜ್ಜಾಗಿದೆ ಶಿಕ್ಷಣ ಇಲಾಖೆ. ಮಿಥುನ್ ಟಿವೈ, ಈ ನ್ಯೂಸ್ ಟಿವಿ, ತಿಪಟೂರು. ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಸ್ವಾಗತ. ಬಸ್ನಲ್ಲಿ ಪ್ರಯಾಣಿಸುತ್ತಿದ್ದ ವೇಳೆ ಆಕಸ್ಮಿಕವಾಗಿ ವಿದ್ಯಾರ್ಥಿನಿಯೊಬ್ಬಳಿಗೆ ಕಾಲು ತಾಗಿದೆ ಎಂಬ ಕ್ಷುಲ್ಲಕ ಕಾರಣಕ್ಕೆ ಮಾತಿಗೆ ಮಾತು ಬೆಳೆದು ತಾರಕಕ್ಕೆ ಹೋಗಿ ಬಸ್ನಲ್ಲಿದ್ದ ಶಿಕ್ಷಕ ಮತ್ತು ಅವರ ಸಹೋದರನನ್ನು ಕೆಳಗಿಳಿಸಿ ಬೀದಿಯಲ್ಲಿ ಅಟ್ಟಾಡಿಸಿಕೊಂಡು ಭೀಕರವಾಗಿ ಥಳಿಸಿರುವ ಘಟನೆ ಬಾಗೇಪಲ್ಲಿ ತಾಲೂಕಿನಲ್ಲಿ ನಡೆದಿದೆ. ಬಾಗೇಪಲ್ಲಿ ತಾಲೂಕಿನ ಮಾರ್ಗಾನಕುಂಟೆ ಗ್ರಾಮದಲ್ಲಿ ಶಿಕ್ಷಕ ರಾಜ್ಕುಮಾರ್ ಹಾಗೂ ಆತನ ಸಹೋದರ ಸರ್ಕಾರಿ ಬಸ್ನಲ್ಲಿ ಪ್ರಯಾಣಿಸ್ತಾ ಇದ್ರು. ಈ ಸಂದರ್ಭದಲ್ಲಿ ಆಕಸ್ಮಿಕವಾಗಿ ವಿದ್ಯಾರ್ಥಿನಿಯೊಬ್ಬರಿಗೆ ಕಾಲು ತಾಗಿದೆ. ತಕ್ಷಣ ಶಿಕ್ಷಕ ಸಾರಿ ಕೇಳಿದ್ದಾನೆ. ಆದರೂ ಕೂಡ ಬಸ್ನಲ್ಲಿದ್ದ ಪುಂಡರ ಗುಂಪು ಮಾತಿನ ತಗಾದೆ ತೆಗೆದು ನಂತರ ಬಸ್ಸಿನಿಂದ ಕೆಳಗಿಳಿಸಿ ಬೀದಿಯಲ್ಲಿ ಅಟ್ಟಾಡಿಸಿಕೊಂಡು ಶಿಕ್ಷಕ ರಾಜ್ಕುಮಾರ್ ಹಾಗೂ ಆತನ ಸಹೋದರನ ಮೇಲೆ ಹಲ್ಲೆ ನಡೆಸಿದ್ದಾರೆ.
ಶಿಕ್ಷಕ ನಂತರ ಬಾಗೇಪಲ್ಲಿ ಪೊಲೀಸರಿಗೆ ದೂರು ನೀಡಿದ್ದು ಹಲ್ಲೆ ನಡೆಸಿದ ಆರೋಪಿಗಳ ಮೇಲೆ ಕ್ರಮ ಜರುಗಿಸಬೇಕು ಅಂತ ಒತ್ತಾಯಿಸಿದ್ದಾರೆ. ಆಕಸ್ಮಿಕವಾಗಿ ನಡೆದ ಘಟನೆಯನ್ನೇ ದೊಡ್ಡದು ಮಾಡಿಕೊಂಡು ಹಲ್ಲೆ ಮಾಡಿರುವುದು ಖಂಡನೀಯ. ಇದಕ್ಕೆ ಕಾರಣಾರ್ಧ ಡ್ರೈವರ್ ಅವರು ಮಾರ್ಗನಕುಂಟೆಯ ಎಲ್ಲ ಯುವಕರಿಗೆ ದುಡ್ಡು ಕೊಟ್ಟು ಮತ್ತು ಅವ್ರಿಗೆ ಸರ ಎಲ್ಲ ಕುಡಿಸ್ಬಿಟ್ಟು ಮದ್ಯಪಾನ ಎಲ್ಲ ನನ್ನ ಮೇಲೆ ಹಲ್ಲೆ ಮಾಡಿ ಕೇಳಿದರೆ ಅವ್ರು ಬಂದು ನನ್ನನ್ನು ಹೊಡೆದಿರೋದು. ಯಾರ್ಯಾರು ಬಂದಿದ್ರಪ್ಪ? ನನ್ನ ಮೇಲೆ ಬಂದಿದ್ದು ಫಸ್ಟ್ ಮಧು ಅಂತ ಹೇಳ್ಬಿಟ್ಟು, ಮಧು, ವೆಂಕಟೇಶ, ಚರಣ್ಣು, ನವೀನ, ಇನ್ನೂ ಕೆಲವರೆಲ್ಲ ಇದ್ದಾರೆ. ಇಂಥವರೆಲ್ಲ ಬಂದು ನನ್ನ ಮೇಲೆ ಎಲ್ಲ ಹಲ್ಲೆ ಮಾಡಿ ನನ್ನ ಚೆನ್ನಾಗಿ ಹೊಡೆದು ಹೊರಟೋಗಿದ್ದಾರೆ. ನಿಮ್ಗೆ ಏನಾದ್ರು ಹಳೆಯ ವೈಷಮ್ಯ ಏನಾದ್ರು ಇತ್ತಾ? ಹಳೆಯ ವೈಷಮ್ಯಗಳು ಏನಿಲ್ಲ. ಆ ಥರದ್ದು ಏನಾದಿದ್ರೆ ನನ್ನ ಜೀವನದಲ್ಲಿ ಫಸ್ಟ್ ಟೈಮ್ ಈ ಘಟನೆ ನಡೆದಿರೋದು. ಯಾಕಂದ್ರೆ ನಾನು ಗಲಾಟೆಗಳಂದರೆ ನನಗೆ ಭಯ. ಯಾಕಪ್ಪ ನಾನು ಹೋಗೋದು ಕೆಟ್ಟ ಹೆಸರು ಬರುತ್ತಾ ಅಂತ ನಾನು ಹೇಳ್ಬಿಟ್ಟು ನನಗೆ ಏನೋ ಬೈದರೂ ಕೂಡ ಹೊರಟೋಗ್ತಾ ಇದ್ದೆ. ಅಂಥದ್ರಲ್ಲಿ ನನ್ನ ಜೀವನದಲ್ಲಿ ಫಸ್ಟ್ ನಡೆದ ಘಟನೆ ಇದು. ಯಾಕೆ ಈ ಘಟನೆ ನಡೆದಿರೋದ ಕಾರಣ ಏನಂದರೆ, ನಾನು ಬಸ್ ಬೇಕು, ಮಕ್ಕಳಿಗೆ ಬರ್ತಾ ಇಲ್ಲ. ಬಾಗೇಪಲ್ಲಿಂದ ನಾವು ಮಾಮಿಡಿಕೇಲ್ಪಲ್ಲಿಗೆ ಬರಬೇಕು, ತುಂಬ ಅನಾನುಕೂಲ ಆಗ್ತಾಯಿದೆ. ನಾವು ನಡ್ಕೊಂಡು ಹೋಗಬೇಕು. ನಮ್ಮೂರಿಗೆ ಬಸ್ ಇದೆ, ಪಾರಂಪೋರು ಇದೆ. ಆದರೆ ಮಂಜುನಾಥ್ ರೆಡ್ಡಿ, ಈ ನ್ಯೂಸ್ ಟಿವಿ, ಬಾಗೇಪಲ್ಲಿ. ಅವರು ಹೇಳ್ತಾ ಇದ್ರೆ ನಾವು ಬಸ್ ಕಳಿಸಿದ್ವಪ್ಪ ಹೋಗಿ ಅಂತ ಹೇಳ್ತಾ ಇದ್ರೆ, ಡ್ರೈವರ್ಗೆ ಹೇಳಿದ್ರು ಡ್ರೈವರ್ ಬರ್ತಾ ಇರಲಿಲ್ಲ. ಮತ್ತೆ ಅದನ್ನು ಡಿಪೋ ಮೇಲೆ ಭಾರತೀಯ ರೆಡ್ ಕ್ರಾಸ್ ರಕ್ತನಿಧಿ ಸಹಯೋಗದೊಂದಿಗೆ ದಿವಂಗತ KV ಪಿಳ್ಳಪ್ಪರವರ 26ನೇ ಪುಣ್ಯತಿಥಿ ಅಂಗವಾಗಿ ರಕ್ತದಾನ ಶಿಬಿರ ಆಯೋಜನೆ ಮಾಡಲಾಗಿತ್ತು. ಕಾರ್ಯಕ್ರಮಕ್ಕೆ ಮಾಜಿ ಶಾಸಕ KP ಬಚ್ಚೇಗೌಡ ಚಾಲನೆ ನೀಡಿದರು. ಈ ವೇಳೆ ಮಾಜಿ ವಿಧಾನ ಪರಿಷತ್ ಸದಸ್ಯ ದಿವಂಗತ KV ಪಿಳ್ಳಪ್ಪ ಚಿಕ್ಕಬಳ್ಳಾಪುರಕ್ಕೆ ಮಾಡಿದ ಸೇವೆಗಳ ಮೆಲುಕು ಹಾಕಿದರು. ಚಿಕ್ಕಬಳ್ಳಾಪುರ ಜಿಲ್ಲೆಯ ರೈತರ ಕಣ್ಮಣಿಯಾಗಿದ್ದ ಸಹಕಾರಿ ಕ್ಷೇತ್ರದಲ್ಲಿ ಅಪ್ರತಿಮ ಸಾಧನೆ ಮಾಡಿದ್ದ ಮಾಜಿ ಶಾಸಕರು ದಿವಂಗತ KB ಪಿಳ್ಳಪ್ಪ ಅವರ 26ನೇ ದತ್ತಿ ಜಯಂತಿ ಚಿಕ್ಕಬಳ್ಳಾಪುರದಲ್ಲಿ ನಡೆಯಿತು. ದಿವಂಗತ KB ಪಿಳ್ಳಪ್ಪ ಸ್ಮಾರಕ ದತ್ತಿ ನಿಧಿಯಿಂದ ಅವರ 26ನೇ ದತ್ತಿ ಜಯಂತಿ ಕಾರ್ಯಕ್ರಮದ ಅಂಗವಾಗಿ ರಕ್ತದಾನ ಶಿಬಿರವನ್ನು ಚಿಕ್ಕಬಳ್ಳಾಪುರ ನಗರದ ಹೃದಯ ಭಾಗದಲ್ಲಿರುವ KB ಪಿಳ್ಳಪ್ಪ ಕಾಂಪ್ಲೆಕ್ಸ್ನಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಈ ವೇಳೆ ಮಾಧ್ಯಮಗಳೊಂದಿಗೆ ಪ್ರತಿಕ್ರಿಯೆ ನೀಡಿ ಮಾತನಾಡಿದ ಮಾಜಿ ಶಾಸಕ KP ಬಚ್ಚೇಗೌಡ, ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ ಚಿಕ್ಕಬಳ್ಳಾಪುರದಲ್ಲಿ ಪ್ರಾರಂಭವಾಗಿ ಸಾವಿರಾರು ಜನರಿಗೆ ರಕ್ತದ ಕೊರತೆಯನ್ನು ನೀಗಿಸಿದೆ. ಹಲವು ಬಾರಿ ರಾಜ್ಯ ಮಟ್ಟದಲ್ಲಿ ಅತ್ಯುತ್ತಮ ಸಂಸ್ಥೆ ಎಂಬ ಹೆಗ್ಗಳಿಕೆಗೆ ಕಾರಣವಾಗಿದೆ. ಕೋವಿಡ್ ಕಾರಣದಿಂದ ಈಗ ಈ ಸಂಸ್ಥೆಗೆ ರಕ್ತದ ಕೊರತೆ ಎದುರಿಸುತ್ತಿದ್ದು, ನಾನು ಶಾಸಕನಾಗಿದ್ದಾಗ ಆಂಬ್ಯುಲೆನ್ಸ್ ಕೊಟ್ಟಿದ್ದೆ. ಸಂಸ್ಥೆ ಮತ್ತಷ್ಟು ಎಸ್ಟಾಬ್ಲಿಷ್ ಆಗಲು ನೂತನ ಕಟ್ಟಡದ ಅವಶ್ಯಕತೆ ಇದೆ. ಅದಕ್ಕೆ ಜಿಲ್ಲಾಧಿಕಾರಿಗಳು ಮನಸ್ಸು ಮಾಡಬೇಕು ಎಂದರು. ಇವತ್ತು ರೆಡ್ ಕ್ರಾಸ್ ಸಂಸ್ಥೆ ಒಂದು ರಕ್ತನಿಧಿ ಕೇಂದ್ರ ಸ್ಥಾಪನೆ ಆಗಿದೆ. ಅದಕ್ಕೂ ಮುಂಚೆ ರಕ್ತ ಬೇಕಾಗಿದ್ದರೆ ಬೆಂಗಳೂರಿಗೆ ಹೋಗಿ ಈ ಒಂದು ಸಂಚಾರ ದಟ್ಟಣೆ ಬರಬೇಕಾದ್ರೆ 5-6 ಗಂಟೆಗಳು ಅನೇಕ ಸಂದರ್ಭದಲ್ಲಿ ರೋಗಿಗಳು ರಕ್ತ ಇಲ್ಲದೆ ಮರಣ ಹೈವೇ ಇಲ್ಲಿದೆ ಅಪಘಾತಗಳು, ಒಂದು ಗರ್ಭಿಣಿಯರಿಗೆ ರಕ್ತ ಬೇಕು, ತುರ್ತಾಗಿ ರಕ್ತ ಇರಲಿಲ್ಲ. ನಾನು ಭಾಳಷ್ಟು ರಕ್ತ ಇದು ಕೇಂದ್ರ ಸ್ಥಾಪನೆ ಮಾಡೋದ್ರಿಂದ ಬಹಳ ಪ್ರಯತ್ನ ಪಟ್ಟು ಇವತ್ತು ನಾರಾಯಣರಾವ್ ಅವರು ನನಗೆ ಸಹಕಾರ ಕೊಟ್ಟು ನಾನು ಶಾಸಕನಾಗಿದ್ದೆ. DC ಆಗಿ ಡಾಕ್ಟರ್ ಮಂಜುಳಾ ಮೇಡಮ್ ಎಲ್ಲ ಸೇರಿ ಒಂದು ಹಿರಿಯ ವೈದ್ಯ KB ಪಿಳ್ಳಪ್ಪ ಸ್ಮಾರಕ ದತ್ತಿಯ ಅಧ್ಯಕ್ಷ ಡಾಕ್ಟರ್ KP ಶ್ರೀನಿವಾಸ ಮೂರ್ತಿ ಮಾತನಾಡಿ, ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಶೈಕ್ಷಣಿಕ ಅಭಿವೃದ್ಧಿಗಾಗಿ, ಕೃಷಿ ಅಭಿವೃದ್ಧಿಗಾಗಿ, ಹೈನೋದ್ಯಮದ ಬೆಳವಣಿಗೆಗಾಗಿ ಮಾಜಿ ವಿಧಾನ ಪರಿಷತ್ ಸದಸ್ಯ KB ಪಿಳ್ಳಪ್ಪ ಅವರು ಶ್ರಮ ವಹಿಸಿದ್ದರು. ಮುದ್ದೇನಹಳ್ಳಿ ಸತ್ಯಸಾಯಿ ಸಂಸ್ಥೆ, BJS ವಿದ್ಯಾಸಂಸ್ಥೆಗಳು ಬರಲಿಕ್ಕೆ ಅವರೇ ಕಾರಣರಾಗಿದ್ದರು. PLD ಬ್ಯಾಂಕ್, KCMF ಸಂಸ್ಥೆಯನ್ನು ಕಟ್ಟಿ ಬೆಳೆಸಿದವರು. ಅವರ ನೆನಪಿಗಾಗಿ KB ಪಿಳ್ಳಪ್ಪ ಸ್ಮಾರಕ ದತ್ತಿ ವತಿಯಿಂದ ಪ್ರತಿ ವರ್ಷ ರಕ್ತದಾನ ಶಿಬಿರ, ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ಇನ್ನಿತರೆ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗುತ್ತಿದೆ ಎಂದರು. ಕಾರ್ಯಕ್ರಮದಲ್ಲಿ JDS ಜಿಲ್ಲಾಧ್ಯಕ್ಷ ಮುನೇಗೌಡ, ಡಾಕ್ಟರ್ ಪ್ರಶಾಂತ್ ಮೂರ್ತಿ, ನಗರಸಭೆ ಸದಸ್ಯ ಮಠಮಪ್ಪ, ಚನ್ನಬೈರೇಗೌಡ, ಚಂದ್ರಶೇಖರ್, ಸಂದೀಪ್ ಮುಂತಾದವರು ಭಾಗವಹಿಸಿದ್ದರು. KS ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಚಿರತೆಯೆಂದು ಹೊಂಚು ಹಾಕಿ ನಾಯಿ ಮರಿಯನ್ನು ಹೊತ್ತೊಯ್ದ ಘಟನೆ ನೆಲಮಂಗಲ ಸಮೀಪದ ಮಂಟನಕುರ್ಚಿ ಗ್ರಾಮದಲ್ಲಿ ನಡೆದಿದೆ. ಮಂಜುನಾಥ್ ಎಂಬುವರ ತೋಟದ ಮನೆಯ ಮುಂದೆ ಕಾಣಿಸಿಕೊಂಡಿರುವ ದೈತ್ಯ ಚಿರತೆ ಮನೆಯ ಬಾಗಿಲ ಮುಂದೆ ಮಲಗಿದ್ದ 2 ನಾಯಿ ಮರಿಗಳಲ್ಲಿ ಒಂದು ಮರಿಯನ್ನು ಸಂಚು ಹಾಕಿ ಕ್ಷಣ ಮಾತ್ರದಲ್ಲಿ ಚಿರತೆ ಹೊತ್ತೊಯ್ದಿದೆ. ಚಿರತೆಯೊಂದು ಹೊಂಚು ಹಾಕಿ ನಾಯಿ ಮರಿಯನ್ನು ಹೊತ್ತೊಯ್ದ ಘಟನೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ನೆಲಮಂಗಲ ಸಮೀಪದ ಮಂಟನಕುರ್ಚಿ ಗ್ರಾಮದಲ್ಲಿ ನಡೆದಿದೆ. ಮಂಟನಕುರ್ಚಿ ಗ್ರಾಮದ ಮಂಜುನಾಥ್ ಎಂಬುವರ ತೋಟದ ಮನೆಯ ಮುಂದೆ ಕಾಣಿಸಿಕೊಂಡಿರುವ ದೈತ್ಯ ಚಿರತೆ ಮನೆಯ ಬಾಗಿಲ ಮುಂದೆ ಹಾಯಾಗಿ ಮಲಗಿದ್ದ 2 ನಾಯಿ ಮರಿಗಳಲ್ಲಿ ಒಂದು ಮರಿಯನ್ನು ಸಂಚು ಹಾಕಿ ಕ್ಷಣಮಾತ್ರದಲ್ಲಿ ಹೊತ್ತೊಯ್ದಿದೆ.
ಇನ್ನು ಚಿರತೆಯ ಚಲನವಲನಗಳು ಮನೆಯ ಮುಂದೆ ಅಳವಡಿಸಿದ್ದ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದ್ದು ಗ್ರಾಮಸ್ಥರಲ್ಲಿ ಆತಂಕ ಹೆಚ್ಚಾಗಿದೆ. ನೆಲಮಂಗಲ ವಲಯ ಅರಣ್ಯಾಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು, ಅಧಿಕಾರಿಗಳ ಭೇಟಿ ವೇಳೆ ಚಿರತೆ ಸೆರೆ ಹಿಡಿಯುವಂತೆ ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಚಿರತೆಯ ಸೆರೆಗೆ ಬೋ ನೀಡಲು ಮನವಿ ಮಾಡಿದ್ದಾರೆ. ರಾಮ್ ಪ್ರಸಾದ್, ಈ ನ್ಯೂಸ್ ಟಿವಿ, ನೆಲಮಂಗಲ. ತಮ್ಮ ದುಡಿಮೆ ಹಣದಲ್ಲಿ ಬಂದ ಲಾಭಾಂಶದ ಹಣವನ್ನು ಶೈಕ್ಷಣಿಕ ಕ್ಷೇತ್ರದ ಪ್ರಗತಿಗೆ ವೆಚ್ಚ ಮಾಡುತ್ತಿರುವ ಪರಿಶ್ರಮ ನೀಟ್ ಅಕಾಡೆಮಿ ಮುಖ್ಯಸ್ಥ ಪ್ರದೀಪ್ ಈಶ್ವರ್ ಚಿಕ್ಕಬಳ್ಳಾಪುರ ತಾಲೂಕಿನ ಪೋಷೆಟ್ಟಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ರಾಗಿಮಾಕಲಹಳ್ಳಿ ಸರ್ಕಾರಿ ಶಾಲೆಯನ್ನು ದತ್ತು ಪಡೆದು ನೂತನ ಕಟ್ಟಡ ನಿರ್ಮಾಣಕ್ಕೆ ಮುಂದಾಗಿದ್ದಾರೆ. ಚಿಕ್ಕಬಳ್ಳಾಪುರ ತಾಲೂಕಿನ ಪೆರೆಸಂದ್ರ ಮೂಲದ ಪ್ರದೀಪ್ ಈಶ್ವರ್ ಬೆಂಗಳೂರಿನಲ್ಲಿ ಪರಿಶ್ರಮ ನೀಟ್ ಅಕಾಡೆಮಿಯನ್ನ ತೆರೆದು ಉತ್ತಮ ಶಿಕ್ಷಣ ಸಂಸ್ಥೆಯೊಂದನ್ನು ನಡೆಸುತ್ತಿದ್ದು, ತಮ್ಮ ಸಂಸ್ಥೆಯ ಲಾಭಾಂಶದಲ್ಲಿ ಶೈಕ್ಷಣಿಕ ಕ್ಷೇತ್ರದ ಪ್ರಗತಿಗೆ ತೊಡಗಿಸಲು ಮುಂದಾಗಿದ್ದಾರೆ. ಚಿಕ್ಕಬಳ್ಳಾಪುರ ತಾಲೂಕಿನ ಪೋಷೆಟ್ಟಿಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ರಾಗಿಮಾಕಲಹಳ್ಳಿ ಅತ್ಯಂತ ಹಿಂದುಳಿದಿದ್ದು ಶಿಥಿಲಗೊಂಡಿದ್ದ ಅಲ್ಲಿನ ಸರ್ಕಾರಿ ಶಾಲೆಯನ್ನು ಕೆಡವಿ ಆ ಸ್ಥಳದಲ್ಲಿ ಸುಸಜ್ಜಿತ ಶಾಲಾ ಕಟ್ಟಡ ನಿರ್ಮಾಣ ಮಾಡಲು ಪರಿಶ್ರಮ ನೀಟ್ ಅಕಾಡೆಮಿ ಮುಖ್ಯಸ್ಥ ಪ್ರದೀಪ್ ಈಶ್ವರ್ ಮುಂದಾಗಿದ್ದಾರೆ. ಕ್ಷೇತ್ರ ಶಿಕ್ಷಣಾಧಿಕಾರಿ ಶೋಭಾ ಭೂಮಿ ಪೂಜೆ ಮಾಡುವ ಮೂಲಕ ಕಟ್ಟಡ ನಿರ್ಮಾಣಕ್ಕೆ ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ಶಿಕ್ಷಣ ಸಂಯೋಜಕ ಶಿವಕುಮಾರ ಸ್ವಾಮಿ, ಸಿಆರ್ಪಿ ಮುರಳಿ, ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಶಾಂತಮ್ಮ, ಪಿಡಿಒ ಮಂಜುನಾಥಾಚಾರಿ, ಕಾರ್ಯದರ್ಶಿ ಆನಂದ್ ಮುಂತಾದವರು ಉಪಸ್ಥಿತರಿದ್ದರು. ಈ ನ್ಯೂಸ್ ಟಿವಿ ಬ್ಯೂರೋ, ಚಿಕ್ಕಬಳ್ಳಾಪುರ. ಉತ್ತಮ ಕೃಷಿ ಭೂಮಿ ಜಮೀನನ್ನು ಕೈಗಾರಿಕಾ ವಲಯ ಅಭಿವೃದ್ಧಿ ಸಂಸ್ಥೆ ಒತ್ತುವರಿಗೆ ಗ್ರಾಮಸ್ಥರು ವಿರೋಧ ವ್ಯಕ್ತಪಡಿಸಿದ್ದಾರೆ. ರೈತ ಸಂಘಟನೆಯ ಮುಖ್ಯಸ್ಥ ಕೋಡಿಹಳ್ಳಿ ಚಂದ್ರಶೇಖರ್ ನೇತೃತ್ವದಲ್ಲಿ ಪ್ರತಿಭಟನೆ ಪ್ರಾರಂಭಿಸಿ ಸರ್ಕಾರದ ಜೊತೆ ಮಾತನಾಡುವ ಮತ್ತು ಸೆಪ್ಟೆಂಬರ್ 25ರಂದು ಭಾರತ್ ಬಂದ್ ಮಾಡುವ ಎಚ್ಚರಿಕೆ ನೀಡಿದ್ದಾರೆ. ಎಲ್ಲಿ ಪ್ರತಿಭಟನೆ, ಏನಿದು ಸ್ಟೋರಿ ಅಂತೀರಾ? ಈ ವರದಿ ನೋಡಿ. ಒಂದೆಡೆ ರಾಜ್ಯ ಸರ್ಕಾರ ಹಾಗೂ ಸ್ಥಳೀಯ ಶಾಸಕರ ನಡೆಗೆ ಧಿಕ್ಕಾರ ಕೂಗ್ತಾ ಇರೋ ರೈತರು, ಮತ್ತೊಂದೆಡೆ ಅನಿರೀಕ್ಷಿತವಾಗಿ ಮಾರ್ಗ ಮಧ್ಯೆ ರೈತ ಸಂಘ ಹಾಗೂ ಹಸಿರು ಸೇನೆಯ ರಾಜ್ಯಾಧ್ಯಕ್ಷ ಕೋಡಿಹಳ್ಳಿ ಚಂದ್ರಶೇಖರ್ ಆಗಮನ, ಪ್ರತಿಭಟನೆಗೆ ಹೊಸ ಕಿಚ್ಚು. ಈ ಎಲ್ಲ ದೃಶ್ಯಾವಳಿ ಕಂಡು ಬಂದಿದ್ದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ನೆಲಮಂಗಲ ವಿಧಾನಸಭಾ ಕ್ಷೇತ್ರದ ಸೋಲೂರು ಬಳಿಯ ಖಾಸಗಿ ಹೋಟೆಲ್ ಬಳಿ ಪ್ರತಿಭಟನೆಯ ಪೂರ್ವ ತಯಾರಿ ಸಭೆ ಹಾಗೂ ಮೊದಲ ಪ್ರತಿಭಟನೆ ಆರಂಭಿಸಿದ ವೇಳೆ. ಹೌದು, ಕೆಎಡಿಬಿ ತಿಪ್ಪಸಂದ್ರ ಹಾಗೂ ಕುದೂರು ಹೋಬಳಿ ಭಾಗದ ಸುಮಾರು 3300 ಎಕರೆ ಕೃಷಿ ಭೂಮಿ ಒತ್ತುವರಿಗೆ ಮುಂದಾಗಿದ್ದು, ಸ್ಥಳೀಯ ಶಾಸಕ ಎ ಮಂಜುನಾಥ್ ಕೂಡ ಒತ್ತುವರಿಗೆ ಅಭ್ಯಂತರವಿಲ್ಲ ಎಂದು ಹೇಳಿಕೆಯ ಪತ್ರ ನೀಡಿ ಶೇಕಡ 50ರಷ್ಟು ಈ ಎರಡು ಹೋಬಳಿಯಲ್ಲಿ ಕೃಷಿಗೆ ಯೋಗ್ಯವಲ್ಲದ ಭೂಮಿ ಇದೆ, ಕೈಗಾರಿಕಾ ಸಂಘಕ್ಕೆ ಹೇಳಿಕೆ ನೀಡಿರುವುದು ವಿರೋಧಕ್ಕೆ ದಾರಿ ಮಾಡಿಕೊಟ್ಟಿದೆ. ಇದೇ ವೇಳೆಯಲ್ಲಿ ರೈತ ಮುಖಂಡ ಕೋಡಿಹಳ್ಳಿ ಚಂದ್ರಶೇಖರ್ ಮಾತನಾಡಿ, ರೈತರ ಜಮೀನು ಒತ್ತುವರಿ ನಡೆ ಸರಿಯಲ್ಲ. ನಾನು ಈ ವಾರದಲ್ಲಿ ಕೆಐಎಡಿಬಿ ರೈತ ವಿರೋಧಿ ನೀತಿಯನ್ನು ಮುಖ್ಯಮಂತ್ರಿ ಹಾಗೂ ಕೈಗಾರಿಕಾ ಸಚಿವರೊಂದಿಗೆ ಚರ್ಚಿಸುತ್ತೇನೆ. ಯಾವುದೇ ಕಾರಣಕ್ಕೂ ಫಲವತ್ತಾದ ಕೃಷಿ ಭೂಮಿಯನ್ನ ಬಿಡೋದಿಲ್ಲ. ಇನ್ನು ದೆಹಲಿಯಲ್ಲಿ 3 ಕೃಷಿ ಮಸೂದೆ ಹೋರಾಟ ನಡೆಸ್ತಾ ಇರೋದು ಇದೇ ಉದ್ದೇಶದಿಂದ. ಸೆಪ್ಟೆಂಬರ್ 25ನೇ ತಾರೀಕು ರೈತ ವಿರೋಧಿ ನೀತಿ ಖಂಡಿಸಿ ಭಾರತ್ ಬಂದ್ ನಡೆಸಲಿದ್ದೇವೆ. ಸ್ಥಳೀಯ ಶಾಸಕರು ಮತ್ತು ಆಡಳಿತ ವರ್ಗದವರು ಗುಡಿ ಕೈಗಾರಿಕೆಗೆ ಪ್ರೋತ್ಸಾಹ ನೀಡಲಿ, ಬಹುರಾಷ್ಟ್ರೀಯ ಕಂಪನಿಯ ಅವಶ್ಯಕತೆ ಇಲ್ಲ ಎಂದು ಗುಡುಗಿದರು. ರೈತರ ಜೊತೆ ಇರ್ತೀನಿ. ಏನು ಸರ್ಕಾರ ತೀರ್ಮಾನ ತಗೊಂಡಿದ್ದಾರೆ ಇದು ರೈತರಿಗೆ ನ್ಯಾಯ ತರೋದಲ್ಲ. ಇದು ನಾನು ಈಗ ಹೇಳ್ದಂಗೆ ನಿಮ್ಮ ಹತ್ರ ಭೂಮಿಯ ಆಡಿಟ್ ಮಾಡಿ, ಭೂಮಿಗೆ ಯಾರು ಅರ್ಜಿ ಹಾಕಿರೋರು ಯಾರು, ಕೈಗಾರಿಕೆಗೆ ಎಷ್ಟು ಜನ ನಿಮ್ಮ ಹತ್ರ ಅರ್ಜಿ ಇದೆ, ಅವರಿಗೆ ಭೂಮಿ ಕೊಡಬೇಕು ಅಂದರೆ CND ಲ್ಯಾಂಡಿಗೆ ಸಂಬಂಧಪಟ್ಟಂಗೆ ತೀರ್ಮಾನವನ್ನು ಮಾಡೋಣ. ಹಾಗಾಗಿ ನಾನು ಮುಖ್ಯಮಂತ್ರಿ ಭೇಟಿ ಮಾಡೋನಿದ್ದೀನಿ ಈ ವಾರದಲ್ಲಿ. ಹಾಗಾಗಿ ಮಾತಾಡುವಾಗ ಈ ಎಲ್ಲ ವಿಷಯಗಳನ್ನು ಸೇರಿಸಿ ಅವ್ರಿಗೆ ಹೇಳ್ತೀನಿ. ಉದ್ಭವ ಆಗುತ್ತೆ ಅನ್ನೋದಕ್ಕಿಂತ ಅಲ್ಲಿ ನ್ಯಾಯದ ಪರ ಇರ್ತಾರೆ, ನ್ಯಾಯ ಅಲ್ಲಿ ಸಿಗುತ್ತೆ ಅನ್ನೋ ನಂಬಿಕೆ ಜನರಿಗಿರುತ್ತೆ. ಇನ್ನು ಹೋರಾಟದ ಮುಂಚೂಣಿ ಮಾಜಿ ತಾಲೂಕು ಪಂಚಾಯಿತಿ ಅಧ್ಯಕ್ಷ ಮಣಿಗನಹಳ್ಳಿ ಸುರೇಶ್ ಮಾತನಾಡಿ, ಈ ಹೋರಾಟದಲ್ಲಿ ಯಾವುದೇ ರಾಜಕೀಯ ಇಲ್ಲ, ರೈತರನ್ನ ಒಕ್ಕಲೆಬ್ಬಿಸೋದು ಸರಿಯಲ್ಲ. ಶಾಸಕರು ಹೇಮಾವತಿ ನೀರನ್ನು ಕೆರೆಗೆ ಹರಿಸಿ ಕೃಷಿ ಚಟುವಟಿಕೆ ಮತ್ತು ಅಂತರ್ಜಲ ವೃದ್ಧಿಸುವಂತೆ ಮಾಡುವ ಬದಲು ರೈತರ ಜಮೀನಿಗೆ ಕಣ್ಣು ಹಾಕಿರೋದು ಸರಿಯಲ್ಲ. ದೇಶ ಉಳಿದಿರೋದು ರೈತರಿಂದ ಎಂದು ಹೇಳಿದರು.
ಒಟ್ಟಾರೆ ರೈತರ ಒಗ್ಗಟ್ಟು ಆಡಳಿತಶಾಹಿ ಹಾಗೂ ಜನಪ್ರತಿನಿಧಿಗಳ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತದೆ? 10 ದಿನಗಳ ಗಡುವು, ಶಾಸಕರಿಗೆ ಪ್ರತಿಭಟನೆಯ ಕಾವು ಹೆಚ್ಚಾಗುವ ಎಲ್ಲ ಲಕ್ಷಣಗಳಿವೆ. ಈ ವೇಳೆಯಲ್ಲಿ ರೈತರಾದ ವಹಿಲೇಶ್, ಸುರೇಂದ್ರ ಬಾಬು, ಮರೂರು ಕುಮಾರ್, ಮಂಜು, ನಾರಸಂದ್ರ ಗ್ರಾಮ ಪಂಚಾಯತಿ ಸದಸ್ಯ ಶಿವಪ್ರಸಾದ್ ಮುಂತಾದವರು ಭಾಗವಹಿಸಿದ್ರು. ರಾಮ್ ಪ್ರಸಾದ್, ಈ ನ್ಯೂಸ್ ಟಿವಿ, ನೆಲಮಂಗಲ. ಶ್ರಾವಣ ಮಾಸದ 3ನೇ ಶನಿವಾರದ ಪ್ರಯುಕ್ತ ಚಿಂತಾಮಣಿ ತಾಲೂಕಿನ ವಿವಿಧ ದೇವಾಲಯಗಳಿಗೆ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತ ಜನ ಸಾಗರವೇ ಹರಿದು ಬಂದಿತ್ತು. ಮೂರನೇ ಶ್ರಾವಣ ಶನಿವಾರದ ಅಂಗವಾಗಿ ಚಿಂತಾಮಣಿ ತಾಲೂಕು ಮುರುಗಮಲ್ಲ ಬೆಟ್ಟದಲ್ಲಿ ನೂತನವಾಗಿ ಪ್ರತಿಷ್ಠಾಪಿಸಿರುವ ಶ್ರೀ ವೆಂಕಟೇಶ್ವರ ಸ್ವಾಮಿ ದೇವಾಲಯಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಆಗಮಿಸಿ ದೇವರ ದರ್ಶನ ಪಡೆದರು. ಚಿಂತಾಮಣಿ ತಾಲೂಕು ಮುರುಗಮಲ್ಲ ಹೋಬಳಿ ಯಗವಕೋಟೆ ಗ್ರಾಮದ ವೀರನಾರಾಯಣ ಸ್ವಾಮಿ ದೇವಾಲಯದಲ್ಲಿ 3ನೇ ಶ್ರಾವಣ ಶನಿವಾರದ ಅಂಗವಾಗಿ ವಿಶೇಷವಾಗಿ ಕಲ್ಯಾಣೋತ್ಸವವನ್ನು ನಡೆಸಲಾಯಿತು. ಚಿಂತಾಮಣಿ ತಾಲೂಕು ಪೆದ್ದೂರು ಗ್ರಾಮದಲ್ಲಿ ನೆಲೆಸಿರುವ ಶ್ರೀ ವೀರಾಂಜನೇಯ ಸ್ವಾಮಿ ದೇವಾಲಯದಲ್ಲಿ ವೀರಾಂಜನೇಯ ಸ್ವಾಮಿಯವರ ಬ್ರಹ್ಮರಥೋತ್ಸವ ಅದ್ದೂರಿಯಾಗಿ ನಡೆಯಿತು. ಇನ್ನು 3ನೇ ಶ್ರಾವಣ ಶನಿವಾರದ ಅಂಗವಾಗಿ ದೇವಾಲಯಕ್ಕೆ ಆಗಮಿಸಿದ ಎಲ್ಲ ಭಕ್ತಾದಿಗಳಿಗೆ ತೀರ್ಥ ಪ್ರಸಾದ ವಿನಿಯೋಗ ಹಾಗೂ ಉಚಿತ ಅನ್ನದಾನದ ವ್ಯವಸ್ಥೆಯನ್ನು ಮಾಡಲಾಗಿತ್ತು. ಬಿ ದೇವಪ್ಪ, ಈ ನ್ಯೂಸ್ ಟಿವಿ, ಚಿಂತಾಮಣಿ. ಶ್ರಾವಣ ಮಾಸದ 3ನೇ ಶನಿವಾರದಂದು ಗುಡಿಬಂಡೆ ಪಟ್ಟಣದ ವಿವಿಧ ದೇಗುಲಗಳಲ್ಲಿ ವಿಶೇಷ ಪೂಜೆ ಹಾಗೂ ಧಾರ್ಮಿಕ ಕಾರ್ಯಗಳು ಜರುಗಿದವು. ಶ್ರಾವಣ ಮಾಸದ 3ನೇ ಶನಿವಾರದಂದು ಗುಡಿಬಂಡೆ ಪಟ್ಟಣದ ವಿವಿಧ ದೇಗುಲಗಳಲ್ಲಿ ವಿಶೇಷ ಪೂಜೆ ಹಾಗೂ ಧಾರ್ಮಿಕ ಕಾರ್ಯಗಳು ನಡೆದವು. ವಿಶೇಷವಾಗಿ ವೆಂಕಟೇಶ್ವರ, ಶನೇಶ್ವರ, ಆಂಜನೇಯ ದೇಗುಲಗಳಲ್ಲಿ ಪ್ರಮುಖವಾಗಿ ಪೂಜೆಗಳು ನೆರವೇರಿದವು. ಕೊರೋನಾ ಭಯದ ನಡುವೆಯೂ ಭಕ್ತರು ದೇಗುಲಗಳಿಗೆ ಬಂದು ಶ್ರದ್ಧಾ ಭಕ್ತಿಯಿಂದ ಪೂಜೆ ಸಲ್ಲಿಸಿದರು. ದೇವಾಲಯಗಳಲ್ಲಿ ಮಾಸ್ಕ್ ಧರಿಸಿ ಅಂತರ ಕಾಪಾಡುತ್ತಿದ್ದರು. ಹೊರ ಮತ್ತು ಒಳ ಆವರಣಗಳಲ್ಲಿ ಮಾಸ್ಕ್ ಧರಿಸುವಂತೆ ಮತ್ತು ಅಂತರ ಕಾಯ್ದುಕೊಳ್ಳುವಂತೆ ಫಲಕಗಳನ್ನು ದೇಗುಲದ ಸಿಬ್ಬಂದಿ ಅಳವಡಿಸಿದ್ದರು. ಗುಡಿಬಂಡೆಯ ದೇವಾಲಯಗಳಲ್ಲಿ ಬೆಳಗ್ಗೆಯಿಂದಲೇ ಪೂಜೆಗಳು ಆರಂಭವಾದವು. ಪಟ್ಟಣದ ಸಂತೆಬೀದಿಯ ಭೂನೀಳ ಸಮೇತ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನ, ವಾಪಸಂದ್ರದ ಆಂಜನೇಯ ಸ್ವಾಮಿ ದೇವಸ್ಥಾನ, ಅಮಾನಿ ಭೈರಸಾಗರ ಕೆರೆಯ ಬಳಿಯ ಚನ್ನಕೇಶವ ಸ್ವಾಮಿ ದೇವಸ್ಥಾನಗಳಲ್ಲಿ ದೇವರುಗಳಿಗೆ ವಿಶೇಷ ಅಲಂಕಾರ ಮಾಡಲಾಗಿತ್ತು. ಕೊರೋನಾ ಕಾರಣದಿಂದ ಕೇವಲ ಪೂಜಾ ಕಾರ್ಯಗಳು ಮಾತ್ರ ನಡೆದವು. ಬಿ ಮಂಜುನಾಥ್, ಈ ನ್ಯೂಸ್ ಟಿವಿ, ಗುಡಿಬಂಡೆ. ಹರಿ 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 ಹರಿಯನ್ನು ಮನವೇ ಶ್ರೀನಿವಾಸ ನಾಮ ಮಂತ್ರ ಜಪಿಸು ನಾಲಿಗೆ, ಶ್ರೀನಿವಾಸ ನಾಮ ಮಂತ್ರ ಜಪಿಸು ನಾಲಿಗೆ. ಸೆಪ್ಟೆಂಬರ್ 3ರಂದು ನಡೆಯಲಿರುವ ದೊಡ್ಡಬಳ್ಳಾಪುರ ನಗರಸಭೆ ಚುನಾವಣೆಗೆ ಕೇವಲ 5 ದಿನಗಳಷ್ಟೇ ಬಾಕಿ ಇದ್ದು ಕಾಂಗ್ರೆಸ್, ಬಿಜೆಪಿ ಮತ್ತು ಜೆಡಿಎಸ್ ಸ್ಪರ್ಧಿಗಳಲ್ಲಿ ತೀವ್ರ ಪೈಪೋಟಿ ಉಂಟಾಗಿದೆ. ದೊಡ್ಡಬಳ್ಳಾಪುರ ನಗರದ 1ನೇ ವಾರ್ಡ್ನ ರಾಜೀವ್ ಗಾಂಧಿ ಆಶ್ರಯ ಬಡಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಮಮತಾ ಕುಮಾರಿ ಪರವಾಗಿ ದೊಡ್ಡಬಳ್ಳಾಪುರದ ಶಾಸಕರು ಪ್ರಚಾರಕ್ಕೆ ಇಳಿದಿದ್ದು ವಾರ್ಡ್ನ ಕುಂದುಕೊರತೆಗಳನ್ನು ಆಲಿಸುತ್ತಾ ಎಲ್ಲದಕ್ಕೂ ಪರಿಹಾರ ಮಾಡಿಕೊಡ್ತೇವೆ ಅಂತ ಭರವಸೆ ನೀಡಿದರು. ಇದೇ ಸಂದರ್ಭದಲ್ಲಿ ಮೈಸೂರಿನಲ್ಲಿ ನಡೆದ ಯುವತಿಯ ಗ್ಯಾಂಗ್ ರೇಪ್ ವಿಚಾರವಾಗಿ ರಾಜ್ಯದ ಗೃಹ ಮಂತ್ರಿಗಳ ಹೇಳಿಕೆಯ ಬಗ್ಗೆ ಪ್ರತಿಕ್ರಿಯಿಸಿದ ಶಾಸಕರು, ಗೃಹ ಮಂತ್ರಿಗಳು ಘಟನೆ ಬಗ್ಗೆ ಕ್ರಮ ಕೈಗೊಳ್ಳಬೇಕೇ ಹೊರತು ಹುಡುಗಿ ಅಲ್ಲಿಗೆ ಯಾಕೆ ಹೋಗಬೇಕು ಅಂತ ಕೇಳೋ ಹಕ್ಕಿಲ್ಲ. ಗೃಹ ಮಂತ್ರಿಗಳಿಗೆ ಆಡಳಿತದ ಅನುಭವ ಇಲ್ಲ, ಅದಕ್ಕೆ ಹೀಗೆಲ್ಲ ಮಾತನಾಡ್ತಾ ಇದ್ದಾರೆ ಎಂದರು. ಇನ್ನು ಒಬ್ಬ ವ್ಯಕ್ತಿಗೆ ತಿಂಗಳಿಗೆ 5 ಕೆಜಿ ಅಕ್ಕಿ ಸಾಕು, ಹೆಚ್ಚಿಗೆ ಕೊಟ್ಟರೆ ಸೋಮಾರಿಗಳಾಗ್ತಾರೆ ಎಂಬ ಉಮೇಶ್ ಕತ್ತಿ ಅವರ ಹೇಳಿಕೆಯ ಬಗ್ಗೆಯೂ ಪ್ರತಿಕ್ರಿಯಿಸಿದ ಶಾಸಕರು, ಸಿದ್ದರಾಮಯ್ಯನವರ ಸರ್ಕಾರದಲ್ಲಿ ಹಸಿವು ಮುಕ್ತ ಕರ್ನಾಟಕ ಅನ್ನಭಾಗ್ಯ ಯೋಜನೆಯಲ್ಲಿ ಬಡವರು ಯಾರು ಹಸಿವಿನಿಂದ ಬಳಲಬಾರದು ಎಂದು ಅಧಿಕಾರಕ್ಕೆ ಬಂದ ಕೆಲವೇ ಗಂಟೆಗಳಲ್ಲಿ ಆದೇಶಕ್ಕೆ ಸಹಿ ಹಾಕಿದ ಯೋಜನೆ ಇದಾಗಿದೆ. ಉಮೇಶ್ ಕತ್ತಿ ಅವರು ಬಡ ಕುಟುಂಬದಲ್ಲಿ ಹುಟ್ಟಿದಿದ್ರೆ ಈ ರೀತಿ ಮಾತನಾಡ್ತಾ ಇರಲಿಲ್ಲ ಎಂದು ವ್ಯಂಗ್ಯ ಮಾಡಿದರು. 13ರ ಚುನಾವಣೆಯಲ್ಲಿ ಪ್ರಯಾಣಿಕರು ಕೊಟ್ಟಂಗೆ ನಾವು ನಡ್ಕೊಂಡಿದ್ದೀವಿ. ಇವತ್ತೂ ಸಹ ಬಡವರ ಕಷ್ಟ ಏನು, ಕೂಲಿ ಕಾರ್ಮಿಕರ ಕಷ್ಟ ಏನು, ವಯಸ್ಸಾದವ್ರ ಕಷ್ಟ ಏನು ಅಂತ ಹೇಳಿ ಅದು ಕಾಂಗ್ರೆಸ್ ಪಕ್ಷಕ್ಕೇ ಗೊತ್ತಿರೋದು. ಇನ್ಯಾವುದೇ ಬೇರೆ ಪಕ್ಷಗಳಿಗೆ ಬಡವರ ಕಷ್ಟ, ರೈತರ ಕಷ್ಟ ಗೊತ್ತಿಲ್ಲ. ಉದಾಹರಣೆಗೆ ಸಾಯಂಕಾಲ ಇವತ್ತೆಲ್ಲ ನಾವು ಈ ಒಂದು ಮನೆಯಲ್ಲಿ ಇರ್ತೀವಿ ಅಂತೇಳಿ ಈ ಭಾಗದಲ್ಲಿ ಇರ್ತೀವಿ ಅಂತ ಹೇಳ್ತೀವಿ, ಊಟ ಮಾಡಿರ್ತೀವಿ. ಊಟ ಮಾಡಿದ ಮೇಲೆ ಒಂದು 10 ನಿಮಿಷ ವಾಯು ವಿಹಾರಕ್ಕೆ ಹೋಗೋಣ ಅಂತ ಅಂದ್ಕೊಳ್ತೀವಿ. ಹೋದಾಗ ಆ ಸಂದರ್ಭದಲ್ಲಿ ಆದಾಗ ಆಗಿರ್ಬೋದು, ಆಗಿರೋದನ್ನ ಈ ಕಾನೂನು ಪ್ರಕಾರ ಅದನ್ನು ತಗೊಳ್ತೀವಿ ಅಂತ ಹೇಳಬೇಕೆ ಹೊರತು ಯಾಕೆ ಹೋದ್ರು ಅಂತ ಹೇಳ್ಬಾರ್ದು. ರಾಘವೇಂದ್ರ ಎಚ್ಎ, ಈ ನ್ಯೂಸ್ ಟಿವಿ, ದೊಡ್ಡಬಳ್ಳಾಪುರ.
ಸಂಕ್ಷಿಪ್ತ ಸುದ್ದಿಗಳು. ಚಿಕ್ಕಬಳ್ಳಾಪುರ ಜಿಲ್ಲಾಡಳಿತ, ನಗರಸಭೆ ಮತ್ತು ನೆಹರು ಯುವ ಕೇಂದ್ರ ಸಂಯುಕ್ತಾಶ್ರಯದಲ್ಲಿ ಕೇಂದ್ರ ಸರ್ಕಾರ ಕರೆ ನೀಡಿರುವ ಆಜಾದಿ ಕಾ ಅಮೃತ ಮಹೋತ್ಸವ ಅಂಗವಾಗಿ ಚಿಕ್ಕಬಳ್ಳಾಪುರ ಸರ್ಕಾರಿ ಕಾಲೇಜಿನಿಂದ ಸ್ವಾತಂತ್ರ್ಯ ನಡಿಗೆ ಜಾಥಾ ಹಮ್ಮಿಕೊಳ್ಳಲಾಗಿತ್ತು. ಭಾರತವು ಸ್ವತಂತ್ರವಾದ 75 ವರ್ಷಗಳ ಅಂತರದಲ್ಲಿ ಸಾಕಷ್ಟು ಅಭಿವೃದ್ಧಿಯನ್ನು ಕಂಡಿದೆ. ದೇಶದ ಬಗ್ಗೆ ಯುವಕರಿಗೆ ಸ್ಫೂರ್ತಿ ತುಂಬಲು ಈ ಜಾಥಾ ನಡೆಯಿತು. ಚಿಕ್ಕಬಳ್ಳಾಪುರ ಜಿಲ್ಲೆಯ ಕ್ರೀಡಾಂಗಣಕ್ಕೆ ಇನ್ನೂ ಸಿಗದ ಸಿಂಥೆಟಿಕ್ ಟ್ರ್ಯಾಕ್. ಜಿಲ್ಲೆಯಲ್ಲಿ ಕಾಡುತ್ತಿದೆ ಕ್ರೀಡೆಗೆ ಕೋಚ್ಗಳ ಕೊರತೆ. ಬ್ಯಾನರ್ಗೆ ಮಾತ್ರ ಸೀಮಿತವಾಗದಿರಲಿ ರಾಷ್ಟ್ರೀಯ ಕ್ರೀಡಾ ದಿನ. ಜಿಲ್ಲೆಗೆ ಹರಿಯಲಿದೆ ಕೃಷ್ಣಾ ಬಿ ಸ್ಕೀಮ್ ನೀರು. ಗೋಶಾಲೆಯ ಮೂಲಕ ಗೋವುಗಳ ರಕ್ಷಣೆಗೆ ಬದ್ಧ. ಜಿಲ್ಲೆಯ ಅಭಿವೃದ್ಧಿಗೆ ಕಂಕಣಬದ್ಧ. ಸಚಿವರ ಘೋಷಣೆ. ಆನ್ಲೈನ್ಗಿಂತ ಆಫ್ಲೈನ್ ಶಿಕ್ಷಣವೇ ಪರಿಣಾಮಕಾರಿ. ಸೆಪ್ಟೆಂಬರ್ 15ರೊಳಗೆ ಎಲ್ಲ ಶಾಲೆಗೂ ಪಠ್ಯಪುಸ್ತಕ. ಶಿಕ್ಷಣ ಸಚಿವರ ಭರವಸೆ. ಕಾಲು ತಗುಲಿತು ಎಂದು ಕಾಲು ಕೆರೆದು ಜಗಳಕ್ಕೆ ಬಂದ ಪುಂಡರು. ಶಿಕ್ಷಕನ ಮೇಲೆ ಬಸ್ನಲ್ಲೇ ಅಮಾನುಷ ಹಲ್ಲೆ. ಪೊಲೀಸ್ ಠಾಣೆಯಲ್ಲಿ ದೂರು. ಮಾಜಿ ಶಾಸಕ ಧೀಮಂತ ರೈತ ನಾಯಕ ದಿವಂಗತ ಕೆಬಿ ಪಿಳ್ಳಪ್ಪ ಸ್ಮರಣಾರ್ಥ ರಕ್ತದಾನ ಶಿಬಿರ. ಸಹಕಾರಿ ಕ್ಷೇತ್ರದ ಸೇವೆ ಸ್ಮರಿಸಿದ ಧುರೀಣರು. ದಿನನಿತ್ಯದ ಸುದ್ದಿ ಸ್ಪರ್ಶಕ್ಕಾಗಿ ತಪ್ಪದೆ ವೀಕ್ಷಿಸಿ ಈ ನ್ಯೂಸ್ ಟಿವಿ.